ನೀನು ಕಾಲಿಗೆ ಬೀಳ್ಬೇಕು, ಈ ಮನೆಯವರೆಲ್ಲರೂ ಕಾಲಿಗೆ ಬೀಳ್ಬೇಕು ಅಂತ ಒಳ್ಳೆ ಕೆಲಸ ಮಾಡಿದಾಳೆ ಇವಳು. ಯಾರು ಹೊಡಿತಾರಮ್ಮ ಈ ಸಾಮ್ರಾಜ್ಯನ? ಯಾರು ಹೊಡೆಯಕ್ ಸಾಧ್ಯ ಈ ಸಾಮ್ರಾಜ್ಯನ? ನಾನಿರೋ ತನಕ ಮುಟ್ಟಕ್ಕೂ ಆಗಲ್ಲ. ನಾನು ನಿಮ್ ಕುಟುಂಬದಲ್ಲಿ ಒಬ್ಳು ತಾನೆ. ನೀವೆಲ್ರೂ ಹಾಗೆ ತಾನೇ ನನ್ನ ಅನ್ಕೊಂಡಿದ್ದೀರಾ? ನಾನಿರೋ ತನಕ ಅದ್ ಹೇಗ್ ಬಿಡ್ತೀನಿ ನಾನು? ಲೋ ಮಗ, ಬರ್ತೀನೋ? ಇನ್ನೂ ಫ್ಲೈಟಿಗೆ ಟೈಮ್ ಇದೆ ಅಲ್ವಾ? ಇನ್ನು 1 ಅವರಲ್ಲಿ ಏರ್ಪೋರ್ಟಲ್ಲಿ ಇರ್ತೀನಿ, ಆಯ್ತಾ? ಆ ಮಗ, ಇನ್ನೂ 1 ಅವರ್ ಇದೆಯಲ್ಲ, ಅಷ್ಟರೊಳಗೆ ಇರ್ತೀನಿ. 1 ಅವರಲ್ಲಿ ಏರ್ಪೋರ್ಟಲ್ಲಿ ಇರ್ತೀನಪ್ಪ. ಹಾಂ ಲೋ, ಬರ್ತೀನೋ? ನಾನು ಮಿಸ್ ಮಾಡಲ್ಲ, ಕರೆಕ್ಟ್ ಟೈಮಲ್ಲಿ ಇರ್ತೀನಿ. ಸರಿ ಸರಿ ಸರಿ. ಅಣ್ಣ, ಎಷ್ಟಾಯ್ತು? 60 ರೂಪಾಯಿ. ನನಗೂ ಈ ಕುಟುಂಬಕ್ಕೂ ಅದೇನ್ ಸಂಬಂಧ ಅಂತ ನನಗೂ ಗೊತ್ತಿಲ್ಲಮ್ಮ. ಎಲ್ಲಿ ನಾನು, ಎಲ್ಲಿ ಶಾಂತಿ ನಿವಾಸ? ಅಲ್ಲಿಂದ ನಾನ್ಯಾಕೆ ಇಲ್ಲಿಗೆ ಬರ್ಬೇಕು? ನನಗ್ಯಾಕೆ ನಿಮ್ಗಳ ಪರಿಚಯ ಆಗ್ಬೇಕು? ರಾಘವ್ ನನ್ ಯಾಕೆ ಅಮ್ಮ ಅಂತ ಅನ್ಕೋಬೇಕು? ನನಗ್ಯಾಕೆ ಅವನ ಮೇಲೆ ಮಾತೃ ವಾತ್ಸಲ್ಯ ಬರ್ಬೇಕು? ಅಮ್ಮ, ಇದೆಲ್ಲದಕ್ಕೂ ಏನೋ ಒಂದ್ ಸಂಬಂಧ ಇದೆ. ಭಗವಂತ ಯಾವಾಗ್ಲೂ ಒಳ್ಳೆಯವ್ರ ಹತ್ರನೇ ಒಳ್ಳೆಯವ್ರನ್ನ ಕರ್ಕೊಂಡ್ ಬಂದ್ ಬಿಡೋದು. ನೋಡಿದ್ಯಾ ಎಂತ ಮಾತಾಡ್ದೆ ನೀನು? ಇದೇ ಮಾತೇನೆ ನಮ್ ಶಾಂತಿ ಬಾಯಲು ಬರ್ತಾ ಇದ್ದಿದ್ದು. ನಿಜವಾಗ್ಲೂ ನೀನ್ ನಮ್ಮನೆ ದೇವತೆನಮ್ಮ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹೇಗಮ್ಮ ನೋಡೋದಿಕ್ಕೆ ನಿನ್ ಮಾತು, ಗುಣ, ನಡತೆ ಎಲ್ಲವೂ ಶಾಂತಿ ತರನೇ ಇದೆ. ಇದೆಲ್ಲ ಹೇಗೆ ಅನ್ನೋದೆ ನನ್ಗಂತೂ ಗೊತ್ತಿಲ್ಲಮ್ಮ. ಹೌದು ಅರ್ಚನಾ ಅವ್ರೆ, ಅಮ್ಮ ಹೇಳಿದ ಪ್ರತಿಯೊಂದು ಮಾತಲ್ಲೂ ಸತ್ಯ ಇದೆ. ನಿಮ್ ಮಾತು, ನಡತೆ, ಗುಣ ಎಲ್ಲ ನಮ್ ಶಾಂತಿ ತರನೇ ಇದೆ. ನೀವವತ್ತು ನಂಗೆ ಧೈರ್ಯ ತುಂಬದೆ ಹೋಗಿದ್ದಿದ್ರೆ ಮೊಬೈಲ್ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಮೊಬೈಲ್ ನಮ್ ಕೈಗೆ ಸಿಕ್ಕಿದಕ್ಕೆ ತಾನೆ ಅವಳ ಮುಖವಾಡ ಕಳಚಿ ಬಿತ್ತಿತ್ತು. ಅದ್ಯಾವುದೋ ಕೆಟ್ಟಗಳಿಗೆ, ಕೋಪದ ಕೈಗೆ ನನ್ನ ಬುದ್ಧಿ ಕೊಟ್ಟು ನನ್ನ ಕೈನ ನಾನೇ ಮುರ್ಕೊಂಡ್ಬಿಟ್ಟೆ. ಈಗ ಯೋಚನೆ ಮಾಡಿದ್ರೆ ನಾನು ಮಾಡಿದ ಸರಿ ಅಂತ ಅನಿಸ್ತಾ ಇದೆ. ಕೈ ಮುರ್ಕೊಂಡೆ, ಆದ್ರೆ ನಿಮ್ಮ ಮನ್ಸನ್ ಗೆದ್ದುಬಿಟ್ಟೆ.
ನೀವು ಜೊತೆಯಾಗಿ ನಿಂತು ನಡ್ಸ್ಕೊಂಡು ಕರ್ಕೊಂಡು ಹೋದ್ರಿ. ಇಲ್ಲ ಅಂದಿದ್ದಿದ್ರೆ ನಾನೇನಾಗ್ಬಿಡ್ತಿದ್ನೋ, ಈ ಶಾಂತಿನಿವಾಸ ಏನಾಗ್ಬಿಡ್ತಿತ್ತು ನೋಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಹೃದಯಾಂತರಾಳದಿಂದ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅರ್ಚನಾ ಅವರೇ, ನೀವು ನಿಜವಾಗ್ಲೂ ಶಾಂತಿ ರೂಪದಲ್ಲಿರೋ ಅರ್ಚನಾನೇ. ನೀವು ಇಲ್ದೇದಿದ್ರೆ ನಾನಿವತ್ತು ಇಲ್ಲಿ ಇರ್ತಿರ್ಲಿಲ್ಲ. ಸುಕೃತ ನನ್ನನ್ನ ಕ್ಷಮಿಸ್ತಾ ಇರಲಿಲ್ಲ. ಈ ಮನೆಯಿಂದ ರಾಕ್ಷಸಿ ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಸರಿ ಹೋಯ್ತು. ಈ ಮನೇಲಿ ಎಲ್ರೂ ನನ್ನ ಹೊಗಳೋದಿಕ್ ಶುರು ಮಾಡ್ಬಿಟ್ರಿ. ಕಾಂಪಿಟೇಷನ್ ನಡೀತಿದೆ ಇಲ್ಲಿ, ನೀನಾ ನಾನಾ ಅಂತ. ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಹೀಗೆ ನಾವೆಲ್ರೂ ಮಾತಾಡ್ಕೊಂಡು ಕೂತ್ಕೊಳ್ಳೋ ಟೈಮ ಇದು? ತಪ್ಪಿಸ್ಕೊಂಡು ಹೋಗಿದ್ದಾಳಲ್ಲ ಮಂತ್ರ, ಅವಳು ಎಲ್ಲಿದ್ದಾಳೆ ಅಂತ ಫಸ್ಟ್ ನಮಗ್ ಗೊತ್ತಾಗ್ಬೇಕು. ಅವಳು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಹಲೋ ನಾಗ, ಕೋಪ ಬರ್ಸ್ಬೇಡ ಹೇಳ್ತಾ ಇದ್ದೀನಿ. ಲಿಸ್ಟ್ ಏನು ಕೊಟ್ಟಿದ್ದೀನಿ, ಎಲ್ಲನೂ ಬೇಕು ಅಂತ ತಾನೆ. ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ರೆ ಎಲ್ಲನೂ ತಗೊಂಬ ಸುಮ್ಮನೆ. ನೋಡು, ನಾನು ಮತ್ತೆ ಮತ್ತೆ ಹೇಳಲ್ಲ, ತಲೆ ತಿನ್ಬಿಡ್ವೋ, ಹೇಳ್ದಷ್ಟು ಮಾಡು ನೀನು. ಶಂಕರು ಯಜಮಾನ್ರೆ, ಹೊರಗಡೆ ಹೊರಟಿದ್ದ? ಇಲ್ಲ ಯಜಮಾನ್ರೆ. ಇದೇನು ಯಜಮಾನ್ರೆ, ನೀವು ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೆ. ನನ್ ಮನೆಗೆ ನಾನು ಬರಕ್ ಏನಪ್ಪಾ ನೀನು? ಹಾಗಲ್ಲ ಯಜಮಾನ್ರೆ, ಅಂದ್ರೆ ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಅದೇನು ಇಲ್ಲ. ಅವತ್ ನಾನು ಹಿಂಗೆ ಹೇಳಿದ್ದೆ ಗೊತ್ತಾ, ಮನೆ ರಿನೋವೇಟ್ ಮಾಡ್ಬೇಕು ಅಂತ. ಕಾಂಟ್ರಾಕ್ಟರ್ ಫೋನ್ ಮಾಡಿದ್ದೆ, ಒಂದ್ ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ದ. ಅಲ್ಲ, ನನಗೇನ್ ಅನಿಸ್ತಾ ಇದೆ ಅಂತಂದ್ರೆ, ಇಲ್ಲೊಂದ್ ಪಿಲ್ಲರ್ ಹಾಕ್ಬಿಡಿ, ಇಲ್ಲಿ ನಂಗೆ ಹೈಟ್ ಮಾಡ್ಬಿಟ್ಟು ಮೇಲ್ಗಡೆ ಫುಲ್ ಪೋರ್ಟಿಕೋ ಮಾಡ್ಬಿಟ್ಟು ಒಳಗಡೆ ಎಸಿ ಗಿಸಿ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಫೋಟೋನೇ ತರ ಯಜಮಾನ್ರೆ, ಬನ್ನಿ ನಾನು ತಕೊಡ್ತೀನಿ ಯಜಮಾನ್ರೆ, ಬನ್ನಿ. ಮನೆಗ್ ಬಂದಿದ್ದೀನಿ, ಒಂದು ಗ್ರೀನ್ ಟೀ ಮಾಡ್ಕೊಡು ಬಪ್ಪ. ಏನಪ್ಪ ನೀನ್ ಕರಿಯೋದೇ ಇಲ್ಲ ಅಂತ. ಹುಡುಗರೆಲ್ಲ ಹಂಗೆ ಬಿಡು, ಒಂದ್ ಸ್ವಲ್ಪ ಸಂಸ್ಕಾರ ಇಲ್ಲ, ಎಂತದಿಲ್ಲ. ನಿಮ್ ಪಡೆ ನೀವೇನೋ ಮಾಡ್ತಾ ಇರ್ತೀರಿ, ನಮ್ ಪಡೆ ನಾವು ಕೇಳ್ತಾನೆ ಇರ್ಬೇಕಲ್ವಾ? ಬಾ 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 ಯಜಮಾನ್ರೆ, ಒಂದ್ ನಿಮಿಷ ಯಜಮಾನ್ರೆ. ಯಜಮಾನ್ರೆ ಕೂತ್ಕೊಳ್ಳಿ ಯಜಮಾನ್ರೆ. ಇಲ್ಲಪ್ಪ ಅಲ್ಲ. ಇಲ್ಲ ಇಲ್ಲ ಯಜಮಾನ್ರೆ, ಇಲ್ಲೇ ಇಲ್ಲೇ. ಏನಾಯ್ತಪ್ಪ ನಿಂಗೆ? ಅದು ಕ್ಷಮಿಸಿ ಯಜಮಾನ್ರೆ. ಅಪ್ಪ ಶಂಕರು ಯಜಮಾನ್ರೆ, ಮನೆ ತುಂಬಾ ನೀಟಾಗಿ ಇಟ್ಟಿದ್ಯಾ ಕಣಯ್ಯ. ಅದು ಯಾವಾಗಾದ್ರೂ ನೀವು ಬರ್ಬೋದು ಅಂತ ಅಂದ್ಕೊಂಡು ಸ್ವಲ್ಪ ಅಷ್ಟೇ ಇಲ್ಲ ಯಜಮಾನ್ರೆ. ಒಂದೊಂದ್ಸಲ ಅಮ್ಮವರು ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರೆ. ಇವಾಗ ನೀವು ಬಂದ್ರಲ್ಲ ಆ ಥರ. ಮನೆ ಏನಾದ್ರೂ ಕ್ಲೀನ್ ಇಲ್ಲ ಅಂದ್ರೆ ಅಷ್ಟೇ ಅಚ್ಚಮ್ಮ ಹತ್ರ ಬಸ್ಕೋಬೇಕಾಗತ್ತೆ. ಅಲ್ಲಪ್ಪ, ನೀನ್ ನನಗೆ ಎದುರುತ್ತೀಯೋ ಇಲ್ವೋ, ಅಚ್ಚುಗಂತೂ ತುಂಬಾ ಎದುರುತ್ತೀಯ ಅಲ್ಲ ನೀನು? ನೀನೇನಪ್ಪ ನನ್ನ ಎದುರಿಸಿಟ್ಕೊಂಡಿದ್ದಾಳ ಅವಳು. ಅವಳು ಬೈದ್ರೆ ಭಯ ಆಗಲ್ಲ, ನಮ್ಗೆ ಬೇಜಾರಾಗಲ್ಲ, ಆದ್ರೆ ನಗ್ನಗ್ತಾ ಹೇಳ್ತಾಳಲ್ಲ.